ಬನ್ನಿ HLO ಜನಗಣತಿ ಅಪ್ಲಿಕೇಶನ್ ಬಳಸೋದು ಹೇಗೆ ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಈ ಮಾರ್ಗದರ್ಶನಿಯಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ನಾವು ಒಟ್ಟಿಗೆ ನೋಡೋಣ. ಸರಿ, ಇದರಲ್ಲಿ ನಾವು ಏನೆಲ್ಲ ಕಲಿತೇವೆ ಅಂತ ನೋಡೋಣ. ಮೊದಲಿಗೆ ಹೋಮ್ ಪೇಜ್ ಬಗ್ಗೆ ಮಾತಾಡೋಣ. ಆಮೇಲೆ ಮಾಹಿತಿಯನ್ನ ಹೇಗೆ ಎಂಟರ್ ಮಾಡೋದು, ಎಡಿಟ್ ಮಾಡೋದು, ಸಮ್ಮರಿ ನೋಡೋದು, ಮನೆಗಳ ಸ್ಟೇಟಸ್ ಅರ್ಥ ಮಾಡ್ಕೊಳ್ಳೋದು, ಸಿಂಕ್ ಮಾಡೋದು ಯಾಕಿಷ್ಟು ಮುಖ್ಯ, ಮತ್ತೆ ಕೊನೆಗೆ ಈ ಇಡೀ ಪ್ರಕ್ರಿಯೆಯನ್ನ ಹೇಗೆ ಮುಗಿಸೋದು, ಹೀಗೆ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸರಿ, ಶುರು ಮಾಡೋಣ. ನಮ್ಮ ಕೆಲಸ ಶುರುವಾಗೋದೇ ಇಲ್ಲಿಂದ. ಡೇಟಾ ಕಲೆಕ್ಷನ್ ಸ್ಟಾರ್ಟ್ ಮಾಡಕ್ಕೆ ಮೊದಲು ಆ ಕಾಣ್ತಿರೋ ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಮನೆಪಟ್ಟಿ ಕಾರ್ಯಾಚರಣೆ ಅನ್ನೋ ಬಟನ್ ಒತ್ತಿದ ತಕ್ಷಣ ನಾವು ನೇರವಾಗಿ ಮನೆಗಳ ಲಿಸ್ಟ್ ಮಾಡೋ ಸ್ಕ್ರೀನ್ಗೆ ಹೋಗ್ತೀವಿ. ಅಷ್ಟೇ, ನಮ್ಮ ಕೆಲಸದ ಮೊದಲ ಹೆಜ್ಜೆ ಇದೇನೆ. ಓಕೆ, ಈಗ ನಾವು ಆ್ಯಪ್ ಒಳಗಡೆ ಬಂದಾಯ್ತು. ಈಗ ಬರೋದು ಅತಿ ಮುಖ್ಯವಾದ ಭಾಗ. ಅಂದ್ರೆ ಮಾಹಿತಿಯನ್ನ ಹೇಗೆ ತುಂಬೋದು, ಏನಾದರೂ ತಪ್ಪಾದ್ರೆ ಅದನ್ನ ಹೇಗೆ ಸರಿ ಮಾಡೋದು ಅಂತ ವಿವರವಾಗಿ ನೋಡೋಣ ಬನ್ನಿ. ಹೊಸ ಮನೆ ಎಂಟ್ರಿ ಮಾಡೋದು ತುಂಬಾನೇ ಸುಲಭ. ನೋಡಿ, ಮೊದಲು ಹೊಸ ಮನೆಪಟ್ಟಿ ನಮೂದು ಸೆಲೆಕ್ಟ್ ಮಾಡಿ. ಆಮೇಲೆ ಸೀರಿಯಲ್ ನಂಬರ್, ಬಿಲ್ಡಿಂಗ್ ನಂಬರ್ ಹಾಕಿ. ಜನಗಣತಿ ಮನೆ ನಂಬರ್ ಇದೆಯಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಒಂದೇ ಬಿಲ್ಡಿಂಗ್ ಆಗಿದ್ರೆ ಪುನರಾವರ್ತಿಸಿ ಆಪ್ಷನ್ ಕೂಡ ಇದೆ. ಕೊನೆಗೆ ಆ 34 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಬ್ಮಿಟ್ ಮಾಡಿದ್ರೆ ಆಯ್ತು. ಅಷ್ಟು ಸಿಂಪಲ್. ಸರಿ, ಎಂಟ್ರಿ ಮಾಡಿದ್ಮೇಲೆ ಅದನ್ನ ಎಡಿಟ್ ಮಾಡೋದು ಹೇಗೆ? ಇಲ್ಲಿ 2 ಸನ್ನಿವೇಶಗಳಿವೆ. ಒಂದು ಸಿಂಕ್ ಮಾಡೋಕ್ಕಿಂತ ಮುಂಚೆ, ಇನ್ನೊಂದು ಸಿಂಕ್ ಮಾಡಿದ ಮೇಲೆ. ಸಿಂಕ್ ಮಾಡಿಲ್ಲ ಅಂದ್ರೆ ಮಾಹಿತಿ ತಿದ್ದುಪಡಿಗೆ ಹೋಗಿ ನೇರವಾಗಿ ಚೇಂಜ್ ಮಾಡ್ಬೋದು. ಆದರೆ ಒಮ್ಮೆ ಡೇಟಾ ಸಿಂಕ್ ಆದ್ರೆ ಅದು ಸೇಫ್ ಆಗಿರುತ್ತೆ. ಅದನ್ನ ಬದಲಾಯಿಸಬೇಕಾದ್ರೆ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಮೆನುಗೆ ಹೋಗಿ ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಿ ಯಾಕೆ ಬದಲಾಯಿಸ್ತಿದೀವಿ ಅಂತ ಕಾರಣ ಕೊಟ್ಟು ಆಮೇಲೆ ಎಡಿಟ್ ಮಾಡಿ ಮರುಸಲ್ಲಿಸಬೇಕು. ಇದು ತುಂಬಾ ಮುಖ್ಯ. ಇಷ್ಟೆಲ್ಲ ಡೇಟಾ ಎಂಟರ್ ಮಾಡಿದ್ಮೇಲೆ ನಮ್ಮ ಕೆಲಸ ಎಲ್ಲಿಗೆ ಬಂತು, ಎಷ್ಟು ಮುಗ್ದಿದೆ ಅಂತ ನೋಡೋದು ಹೇಗೆ? ಅದಕ್ಕೆ ಸಮ್ಮರಿ ಪೇಜ್ ಇದೆ. ಇದು ನಮಗೆ ನಮ್ಮ ಕೆಲಸದ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಈ ಸಮ್ಮರಿ ಪೇಜಲ್ಲಿ ನಾವು ಒಟ್ಟು ಎಷ್ಟು ಜನಗಣತಿ ಮನೆಗಳನ್ನ ಕವರ್ ಮಾಡಿದೀವಿ, ಅದರಲ್ಲಿ ವಾಸ ಇರೋ ಮನೆಗಳಷ್ಟು, ಇಲ್ಲದೇ ಇರುವಷ್ಟು, ಕಂಪ್ಲೀಟ್ ಆಗಿರೋ ಎಂಟ್ರಿ ಎಷ್ಟು, ಇನ್ಕಂಪ್ಲೀಟ್ ಆಗಿರುವಷ್ಟು, ಸಿಂಕ್ ಆಗಿರೋದು, ಲಾಕ್ ಆಗಿರೋದು, ಹೀಗೆ ಪ್ರತಿಯೊಂದರ ಲೆಕ್ಕನೂ ಸಿಗುತ್ತೆ. ಇದರಿಂದ ನಮ್ಮ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋದು ಸಖತ್ ಈಸಿ. ಸರಿ, ಆ ಸಮ್ಮರಿಯಲ್ಲಿ ಇನ್ಕಂಪ್ಲೀಟ್, ಲಾಕ್ಡ್, ಕಂಪ್ಲೀಟ್ ಅಂತೆಲ್ಲ ಇರುತ್ತಲ್ಲ, ಅದರ ಅರ್ಥ ಏನು ಅಂತ ಈಗ ಒಂದೊಂದಾಗಿ ನೋಡೋಣ. ಮೊದಲಿಗೆ ಅಪೂರ್ಣ ಅಂದ್ರೆ ಇನ್ಕಂಪ್ಲೀಟ್. ಅಂದ್ರೆ ಒಂದು ಮನೆಗೆ ಹೋಗಿ 34 ಪ್ರಶ್ನೆಗಳಿಗೆ ಪೂರ್ತಿಯಾಗಿ ಉತ್ತರ ತುಂಬೋ ಮೊದಲೇ ಫಾರ್ಮ್ನಿಂದ ಹೊರಗೆ ಬಂದ್ರೆ ಅದು ಅಪೂರ್ಣ ಅಂತ ತೋರಿಸುತ್ತೆ. ಇದನ್ನ ಕಂಪ್ಲೀಟ್ ಮಾಡೋವರೆಗೂ ಅದು ಲೆಕ್ಕಕ್ಕೆ ಬರೋದಿಲ್ಲ. ಲಾಕ್ ಮಾಡಲಾದ ಅಂದ್ರೆ ನಾವು ಭೇಟಿ ಕೊಟ್ಟಾಗ ಆ ಮನೆಗೆ ಬೀಗ ಹಾಕಿತ್ತು ಅಂತ. ಇಂಥ ಮನೆಗಳಿಗೆ ನಾವು ಡೆಡ್ಲೈನ್ ಒಳಗಡೆ ಇನ್ನೊಮ್ಮೆ ಹೋಗಿ ಮಾಹಿತಿಯನ್ನ ಪೂರ್ತಿಯಾಗಿ ಕಲೆಕ್ಟ್ ಮಾಡಲೇಬೇಕು. ಕೊನೆಗೆ ಸಂಪೂರ್ಣ ಅಂದ್ರೆ ಕಂಪ್ಲೀಟ್. ಇಲ್ಲಿ ಎಲ್ಲಾ ಡೇಟಾವನ್ನ ಯಶಸ್ವಿಯಾಗಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಲಾಗಿದೆ ಅಂತ ಅರ್ಥ. ನಮ್ಮ ಅಸಲಿ ಗುರಿ ಏನಂದ್ರೆ ಆ ಅಪೂರ್ಣ ಮತ್ತೆ ಲಾಕ್ ಆಗಿರೋ ಎಲ್ಲ ಮನೆಗಳನ್ನ ಕ್ಲಿಯರ್ ಮಾಡಿ ಎಲ್ಲವನ್ನೂ ಈ ಸಂಪೂರ್ಣ ಸ್ಟೇಟಸ್ಗೆ ತರೋದು. ನೋಡಿ, ಈ ಚಾರ್ಟ್ ತೋರಿಸೋ ಹಾಗೆ ಒಂದೇ ನೋಟಕ್ಕೆ ಗೊತ್ತಾಗುತ್ತೆ. 70% ಕೆಲಸ ಕಂಪ್ಲೀಟ್ ಆಗಿದೆ, 15% ಅಪೂರ್ಣ ಇದೆ, 10% ಲಾಕ್ ಆಗಿದೆ. ಇದನ್ನ ನೋಡಿದ್ರೆ ನಾವು ಮುಂದೆ ಎಲ್ಲಿ ಹೆಚ್ಚು ಗಮನ ಕೊಡ್ಬೇಕು ಅಂತ ಪ್ಲಾನ್ ಮಾಡೋಕೆ ಸುಲಭ ಆಗುತ್ತೆ. ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ಡೇಟಾ ಕಲೆಕ್ಟ್ ಮಾಡ್ತೀವಲ್ಲ, ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ವಾ? ಅದಕ್ಕಾಗಿಯೇ ಸಿಂಕ್ ಮಾಡೋದು ತುಂಬನೇ ಇಂಪಾರ್ಟೆಂಟ್. ಈ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಿಂಕ್ ಮಾಡೋದ್ರಿಂದ ಡೇಟಾ ಲಾಸ್ ಆಗಲ್ಲ. ಸಿಂಪಲ್. ನಾವು ಸಿಂಕ್ ಮಾಡ್ತಾ ಇದ್ರೆ ನಮ್ಮ ಡೇಟಾ ಸೇಫ್. ಮತ್ತೆ ಅದೇ ಕೆಲಸ ಮಾಡೋ ತಾಪತ್ರೆಯ ಇರೋದಿಲ್ಲ. ಹಾಗಾದ್ರೆ ಎಷ್ಟು ಸಲ ಸಿಂಕ್ ಮಾಡಬೇಕು? ಒಂದು ಒಳ್ಳೆ ಪ್ರಾಕ್ಟೀಸ್ ಅಂದ್ರೆ ಪ್ರತಿ 10 ಮನೆಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಒಮ್ಮೆ ಆದ್ರೂ ಸಿಂಕ್ ಮಾಡೋದು. ಸರಿ, ಎಲ್ಲವನ್ನೂ ಮುಗಿಸಿದ್ಮೇಲೆ ನಮ್ಮ ಬ್ಲಾಕ್ನ ಕೆಲಸವನ್ನ ಫೈನಲ್ ಆಗಿ ಕಂಪ್ಲೀಟ್ ಮಾಡೋದು ಹೇಗೆ? ಇದು ಕೊನೆಯ ಹಂತ. ಮತ್ತೆ ಇದನ್ನ ಒಮ್ಮೆ ಮಾಡಿದ್ರೆ ವಾಪಸ್ ತಗೊಳಕ್ಕಾಗಲ್ಲ. ಅದಕ್ಕೆ ಇದು ತುಂಬಾ ಮುಖ್ಯ. ಹಾಗಾದ್ರೆ ಆ ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಥವಾ ಮಾರ್ಕ್ ಆಸ್ ಕಂಪ್ಲೀಟೆಡ್ ಬಟನ್ ಅನ್ನ ಯಾವಾಗ ಒತ್ತಬೇಕು? ಇದೇ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ಒಂದೇ: ಜನಗಣತಿ ಅವಧಿಯ ಕೊನೆಯ ದಿನದಂದು ಮಾತ್ರ. ಉದಾಹರಣೆಗೆ ಮೇ 15ನೇ ತಾರೀಕು ಲಾಸ್ಟ್ ಡೇಟ್ ಅಂದ್ರೆ ಆವತ್ತೇ ಅದನ್ನ ಒತ್ತಬೇಕು. ಯಾಕಂದ್ರೆ ನಿಮ್ಮ ಬ್ಲಾಕ್ನಲ್ಲಿರೋ ಎಲ್ಲಾ ಮನೆಗಳನ್ನ ಮುಗಿಸಿ ಎಲ್ಲವೂ ಸರಿ ಇದೆ ಅಂತ ಖಚಿತಪಡಿಸ್ಕೊಂಡ ಮೇಲೆ ಮಾತ್ರ ಈ ಬಟನ್ ಪ್ರೆಸ್ ಮಾಡಬೇಕು. ಇದು ಫೈನಲ್ ಸ್ಟೆಪ್, ನೆನ್ಪಿರ್ಲಿ. ನೋಡಿದ್ರಲ್ಲ, ಪ್ರತಿಯೊಂದು ಎಂಟ್ರಿಯನ್ನ ಸುರಕ್ಷಿತವಾಗಿಟ್ಟು ಪ್ರತಿಯೊಂದು ಸ್ಟೇಟಸ್ಸನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಇಡೀ ಜನಗಣತಿಯ ನಿಖರತೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಈ ಎಚ್ಚರಿಕೆಯ ಡೇಟಾ ಹ್ಯಾಂಡ್ಲಿಂಗ್
ಇಡೀ ದೇಶದ ಲೆಕ್ಕಾಚಾರವನ್ನೇ ರೂಪಿಸುತ್ತೆ. ಈ ಯೋಚನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ.